ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಚನ್ನಮನ ಕಿತ್ತೂರಿನ ಸಮೀಪದ ಮರಿಕೆರೆ ಮತ್ತು ಶಿವನೂರು ಗ್ರಾಮಗಳ ಮಧ್ಯೆ ಶ್ರೀ ಬಸಪ್ಪ ತಿಳಗಂಜಿ ಅವರ ಹೊಲದಲ್ಲಿ ಇರುವ ಬೃಹತ್ ಆಕಾರದ ಶಿವನ ಮೂರ್ತಿ ಭಕ್ತರ ಆಸ್ಥೆಯ ಕೇಂದ್ರಬಿಂದುವಾಗಿದೆ. ಶಿವರಾತ್ರಿ ಹಬ್ಬದ ಹಿನ್ನೆಲೆ ಸಾವಿರಾರು ಭಕ್ತರು ಈ ಪವಿತ್ರ ಸ್ಥಳಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜಾ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಶಿವರಾತ್ರಿಯಂದು ಉಪವಾಸ ಇರುವ ಭಕ್ತರಿಗಾಗಿ ಹಣ್ಣು, ಶೇಂಗಾಕಾಳು, ನೆನೆಸಿದ ಕಡಲೆಕಾಳು ಹಾಗೂ ಬೆಲ್ಲ ವಿತರಿಸಲಾಗಿದ್ದು, ಕಾರ್ಯ ಭಕ್ತರ ಪರಸ್ಪರ ಸಹಕಾರದಿಂದ ನೆರವೇರಿದೆ. ಭಕ್ತರು ಜಾಗರಣೆ ಮಾಡಿ ಶಿವನ ಭಜನೆ, ಕೀರ್ತನೆ ಹಾಗೂ ಲಿಂಗಾರ್ಚನೆ ನಡೆಸಿದ ದೃಶ್ಯಗಳು ಭಕ್ತಿ ಭಾವದ ವಾತಾವರಣ ಮೂಡಿಸಿದೆ. ಈ ಪವಿತ್ರ ಕ್ಷೇತ್ರಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸ್ತಾ ಇದ್ದು, ಶಿವನ ಮಹತ್ಯವನ್ನ ಸ್ತುತಿಸುತ್ತಾ ಶ್ರದ್ಧಾ ಭಕ್ತಿಯ ಪರಾಕಾಷ್ಠೆ ತಲುಪ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.